ರಾ ಸದ್ದಿಲ್ಲದೆ ಗುದ್ದಾಡುವವರು. ನಮಸ್ಕಾರ ಮಿತ್ರರೇ. ಸೈನ್ಯದ ಸೈನಿಕರ ಸಾಹಸ ಸ್ಮರಿಸಲ್ಪಡುತ್ತೆ. ಅವರು ಹುತಾತ್ಮರಾದರೆ ಅಪಾರವಾದ ಗೌರವ. ಅವರನ್ನ ಪತ್ರಿಕೆಗಳಲ್ಲಿ ಹಾಡಿ ಕೊಂಡಾಡ್ತೀವಿ, ಟಿವಿ ಶೋಗಳಲ್ಲಿ ಅವರ ಕುರಿತಂತೆ ಮಾತನಾಡಲಾಗುತ್ತೆ, ಊರೂರಿನಲ್ಲಿ ಅವರ ಪರಿವಾರದವರಿಗೆ ಸನ್ಮಾನ ಆಗುತ್ತೆ. ಆದರೆ ರಾ ಏಜೆಂಟ್ ಈ ದೇಶಕ್ಕೋಸ್ಕರ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿದರೆ ಅವನಿಗೇನು ಸಿಗುತ್ತೆ? ಯಾವ ಗೌರವವೂ ಇಲ್ಲ. ಅನೇಕ ರಾಷ್ಟ್ರಗಳು, ಭಾರತವೂ ಸೇರಿದಂತೆ, ನಮ್ಮವನೊಬ್ಬ ಈ ಥರದ ಏಜೆಂಟ್ ಇದ್ದಾನೆ ಅಂತ ಒಪ್ಪಿಕೊಳ್ಳಕ್ಕೂ ಸಿದ್ಧವಾಗೋದಿಲ್ಲ. ಅವನು ತೀರಿಕೊಂಡ್ರೆ ಅವನೊಬ್ಬ ರಾ ಏಜೆಂಟ್ ಆಗಿದ್ದ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅವನು ರಿಟೈರ್ ಆಗಿ ಮನೆಗೆ ಬಂದ ನಂತರವೂ ಕೂಡ ಪಕ್ಕದ ಮನೆಯವನಿಗೂ ಕೂಡ ಇವನೊಬ್ಬ ರಾ ಏಜೆಂಟ್ ಆಗಿದ್ದ, ಈ ದೇಶಕ್ಕೋಸ್ಕರ ತನ್ನೆಲ್ಲವನ್ನು ಸಮರ್ಪಿಸಿದ್ದ ಅಂತ ಗೊತ್ತಾಗೋದೇ ಇಲ್ಲ. ಕಾರ್ಗಿಲ್ ಯುದ್ಧ ನೆನಪಿರ್ಬೇಕಲ್ವಾ? ಅವತ್ತು ವಾಸ್ತವವಾಗಿ ಮೊದಲನೇ ಹೊಡೆತ ಪಾಕಿಸ್ತಾನಕ್ಕೆ ಕೊಟ್ಟವರು ಯುದ್ಧ ತರಬೇತಿ ಪಡ್ಕೊಂಡಂತ ಸುಮಾರು 80 ರಾ ಏಜೆಂಟುಗಳೇ. ಅವರಲ್ಲಿ ಅನೇಕರು ಆ ಯುದ್ಧದಿಂದ ಮರಳಿ ಬಂದರು. ಕೆಲವರು ಆಯಕಟ್ಟಿನ ಸ್ಥಳವನ್ನು ಗೆದ್ದುಕೊಳ್ಳುವ ಧಾವಂತದಲ್ಲಿ ಪ್ರಾಣವನ್ನೇ ಗುಡ್ಡಗಳ ಮೇಲೆ ಚೆಲ್ಲಿಬಿಟ್ಟರು. ಮರಳಿ ಬಂದ ಸೈನಿಕರಿಗೆ ಸನ್ಮಾನ ಆಯಿತು, ಪ್ರಾಣ ಕೊಟ್ಟಂತ ಸೈನಿಕರ ಗುಣಗಾನ ಆಯಿತು. ಆದರೆ ರಾ ಏಜೆಂಟ್ಗಳಿಗೆ ಏನಾಯಿತು? ಇವನ್ನೆಲ್ಲ ನೋಡ್ತಾ ಇದ್ದಂತ ಅನೇಕ ರಾ ಏಜೆಂಟ್ಗಳಿಗೆ ಈ ಕುರಿತಂತೆ ಸಂಕಟ ಇತ್ತು. ಪ್ರಾಣ ಕೊಟ್ಟಂತ ರಾ ಏಜೆಂಟ್ಗಳನ್ನ ಯಾರು ನೆನಪಿಸ್ಕೊಳ್ತಿಲ್ವಲ್ಲ ಅಂತ. ಆಗ ಅವತ್ತಿನ ರಾದ ಮುಖ್ಯಸ್ಥರು, ಅವತ್ತಿನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದಂತ ಬ್ರಿಜೇಶ್ ಮಿಶ್ರಾ ಅವರಿಗೆ ಇಂಥ ರಾ ಏಜೆಂಟ್ಗಳಿಗೆ ಒಂದು ಗೌರವ ಸನ್ಮಾನ ಮಾಡಬಹುದಾ ಅಂತ ಕೇಳಿಕೊಂಡ್ರು. ಬ್ರಿಜೇಶ್ ಮಿಶ್ರಾ ಅದನ್ನು ತಿರಸ್ಕರಿಸಿದ್ರು. ಆದರೆ ಅವತ್ತಿನ ಪ್ರಧಾನಮಂತ್ರಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ರಾ ಏಜೆಂಟ್ಗಳ ಮನಸ್ಸನ್ನ ಅರ್ಥೈಸಿಕೊಂಡ್ರು. ಅವರು ಒಂದು ಭರ್ಜರಿ ಸನ್ಮಾನದ ಆಯೋಜನೆ ಮಾಡಿದರು. ಸನ್ಮಾನ ಎಲ್ಲಿ ನಡೀತು ಗೊತ್ತಾ? ಸ್ವತಃ ಪ್ರಧಾನಮಂತ್ರಿಯವರ ಮನೆಯಲ್ಲಿ, ರೇಸ್ ಕೋರ್ಸ್ ರೋಡಿನ 7ನೇ ನಂಬರ್ನ ಅವರ ಮನೆಯ ಪುಟ್ಟ ಕೋಣೆಯೊಂದರಲ್ಲಿ ರಾ ಏಜೆಂಟ್ಗಳಿಗೆ ಸನ್ಮಾನ ಆಯಿತು. ಅವರ ಹೆಸರುಗಳನ್ನ ಜೋರಾಗಿ ಓದಲಾಯಿತು. ಅವರ ಸಾಹಸಗಾಥೆಯನ್ನ ಎಲ್ಲರ ಮುಂದೆ ಹೇಳಿಕೊಳ್ಳಾಯಿತು. ಆದರೆ ಕೇಳಲಿಕ್ಕೆ ಜನನೇ ಇರಲಿಲ್ಲ. ಅವರಿಗೆ ಗೌರವವನ್ನು ಸಮರ್ಪಿಸಿ ಎಲ್ಲರನ್ನು ಕಳಿಸ್ಕೊಡ್ಲಾಯಿತು. ಯಾವ ಘಟನೆ, ಯಾವ ವಿಚಾರ ಪ್ರಧಾನಮಂತ್ರಿಯವರ ಮನೆಯಲ್ಲಿ ನಡೆದರೂ ಒಂದು ಪತ್ರಿಕಾ ಪ್ರಕಟಣೆ ಹೊರಡುತ್ತೆ. ಆದರೆ ರಾ ಏಜೆಂಟ್ಗಳಿಗೆ ಸನ್ಮಾನ ನಡೆದಂಥ ಪತ್ರಿಕಾ ಪ್ರಕಟಣೆ ಹೊರಗೆ ಬರಲೇ ಇಲ್ಲ. ಯಾರ ಹತ್ರ ಹೇಳ್ಕೊಳ್ಳುವಂಥ ಸ್ಥಿತಿ ಕೂಡ ಇರಲಿಲ್ಲ. ಇದು ರಾ ಏಜೆಂಟ್ಗಳ ಬದುಕು. ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಭಾರತ 2 ಹೋಳಾಗಿತ್ತು, ಹಿಂದೂಸ್ತಾನ ಮತ್ತು ಪಾಕಿಸ್ತಾನ. ಪಾಕಿಸ್ತಾನವೂ 2 ಹೋಳಾಗಿತ್ತು, ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ. ಈ 2 ಪಾಕಿಸ್ತಾನಗಳ ನಡುವೆ ಬರೋಬ್ಬರಿ 1600 ಕಿಲೋಮೀಟರ್ ದೂರ ಇತ್ತು. ಮತ್ತು ಇವೆರಡರ ನಡುವೆ ವಿಸ್ತಾರವಾಗಿರುವಂತಹ ಭಾರತ ಹಬ್ಬಿಕೊಂಡು ಕೂತಿತ್ತು. ಇವರಿಬ್ರು ದೂರದಿಂದಷ್ಟೇ ಬೇರೆ ಅಲ್ಲ, ಇವರ ನಡುವೆ ಸಾಂಸ್ಕೃತಿಕ ಭಿನ್ನತೆ ಇತ್ತು, ಭಾಷೆಗಳು ಬೇರೆ ಇದ್ವು, ಇವರ ಆಚಾರ ವಿಚಾರಗಳು ಎಲ್ಲವೂ ಭಿನ್ನವಾಗಿದ್ವು. ಪೂರ್ವ ಪಾಕಿಸ್ತಾನದವರು ತಮ್ಮನ್ನ ದಕ್ಷಿಣ ಏಷ್ಯಾಕ್ಕೆ ಹತ್ತಿರ ಅಂತ ಭಾವಿಸಿದ್ರೆ, ಪಶ್ಚಿಮ ಪಾಕಿಸ್ತಾನ ತಮ್ಮನ್ನ ಅರಬ್ ರಾಷ್ಟ್ರಗಳಿಗೆ ಹತ್ತಿರ ಅಂತ ಭಾವಿಸಿಕೊಂಡಿತ್ತು. ಪೂರ್ವ ಪಾಕಿಸ್ತಾನದ ಮೇಲೆ ಯಾವಾಗ ಪಶ್ಚಿಮ ಪಾಕಿಸ್ತಾನದವರು ಉರ್ದುವನ್ನ ಹೇರ್ಲಿಕ್ಕೆ ಬಂದರೋ, ಆಗ ಬಂಗಾಳಿ ಮಾತಾಡ್ತಾ ಇದ್ದಂತ ಪೂರ್ವ ಪಾಕಿಸ್ತಾನಿಯರಿಗೆ ಇದು ನಮ್ಮ ಸ್ವಾತಂತ್ರ್ಯವನ್ನ ಕಸಿಯೋ ಪ್ರಯತ್ನ ಅಂತ ಅನ್ನಿಸ್ತು. ಒಳಗೊಳಗೆ ಕುದಿತಾ ಇದ್ದಂತ ಪೂರ್ವ ಪಾಕಿಸ್ತಾನ ಒಂದು ಆಂದೋಲನಕ್ಕೆ ಸಿದ್ಧತೆ ಮಾಡಿಕೊಳ್ತು. ಈ ಆಂದೋಲನದ ನೇತೃತ್ವ ವಹಿಸಿದ್ದು ಶೇಖ್ ಮುಜಿಬುರ್ ರೆಹಮಾನ್. ವಾಸ್ತವವಾಗಿ ಶೇಖ್ ಮುಜಿಬುರ್ ರೆಹಮಾನ್ ಮತಾಂಧನಾಗಿದ್ದ ಸುಹ್ರವರ್ದಿಯ ಬಂಟನಾಗಿದ್ದವ. ಪೂರ್ವ ಪಾಕಿಸ್ತಾನವನ್ನ ಪಶ್ಚಿಮ ಪಾಕಿಸ್ತಾನದಿಂದ ಬೇರ್ಪಡಿಸಿ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ಕನಸಿನಲ್ಲಿಯೂ ಯೋಚನೆ ಮಾಡಿರಲಿಲ್ಲ. ಆದರೆ 1965ರ ಭಾರತ ಪಾಕಿಸ್ತಾನ ಯುದ್ಧ ಈ ರೀತಿ ಯೋಚನೆ ಮಾಡಲಿಕ್ಕೆ ಅವರಿಗೆ ಅನಿವಾರ್ಯತೆ ತಂದೊಡ್ತು. ಭಾರತದೊಂದಿಗೆ ಪಾಕಿಸ್ತಾನ ಯುದ್ಧಕ್ಕೆ ಬಂತಲ್ಲ, ಹಾಗೆ ಯುದ್ಧಕ್ಕೆ ಬಂದಾಗ ಭಾರತದೊಂದಿಗೆ ಹೊಂದಿಕೊಂಡಿದ್ದ ಪಶ್ಚಿಮ ಪಾಕಿಸ್ತಾನದ ಪಂಜಾಬನ್ನ, ಜಮ್ಮು ಕಾಶ್ಮೀರವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಅವರು ತಮ್ಮ ಎಲ್ಲ ಸೇನೆಯನ್ನು ನಿಯೋಜಿಸಿದ್ರು. ಆದರೆ ಪೂರ್ವ ಪಾಕಿಸ್ತಾನದತ್ತ ಯಾವ ಸೇನೆಯೂ ಇರಲಿಲ್ಲ. ಪೂರ್ವ ಪಾಕಿಸ್ತಾನದ ಜನ ಅಕಸ್ಮಾತ್ ಈ ಯುದ್ಧದ ಹೊತ್ತಲ್ಲಿ ಭಾರತ ನಮ್ಮ ಮೇಲೆ ಆಕ್ರಮಣ ಮಾಡಿದ್ದಿದ್ರೆ ನಾವೇನ್ ಮಾಡಬೇಕಿತ್ತು ಅಂತ ಕೇಳಿದ್ದಕ್ಕೆ ಪಶ್ಚಿಮ ಪಾಕಿಸ್ತಾನದಿಂದ ಅಯೂಬ್ ಖಾನ್ ಏನು ಉತ್ತರ ಕೊಟ್ಟ ಗೊತ್ತಾ?
ಚೀನಿ ಸೇನೆ ನಿಮ್ಮ ರಕ್ಷಣೆ ಮಾಡ್ತಿತ್ತು ಅಂದ್ಬಿಟ್ಟ. ಅಷ್ಟೇ ಅಲ್ಲ, ಜುಲ್ಫಿಕರ್ ಅಲಿ ಭುಟ್ಟೋ ಸಂಸತ್ನಲ್ಲಿ ಮಾತನಾಡ್ತಾ ಚೀನಿ ಸೇನೆ ನಮ್ಮ ಪೂರ್ವ ಪಾಕಿಸ್ತಾನವನ್ನು ಉಳಿಸ್ತು ಅಂತ ನಿರ್ಲಜ್ಜನಾಗಿ ಹೇಳಿಕೆ ಕೊಟ್ಟ. ಪೂರ್ವ ಪಾಕಿಸ್ತಾನದ ಕುರಿತಂತೆ ಪಶ್ಚಿಮ ಪಾಕಿಸ್ತಾನದ ಧೋರಣೆಗಳು ಕೂಡ ಇವರನ್ನ ರೊಚ್ಚಿಗೆಬ್ಬಿಸಿತು. 1965ರ ಸೋಲಿನ ನಂತರ ಅಯೂಬ್ ಖಾನ್ನ ಹೆಸರು ಸಾಕಷ್ಟು ಕೆಡಿತು. ಈಗ ಯಾಹ್ಯಾ ಖಾನ್ ಅಧಿಕಾರವನ್ನು ಕಸಿದ. ಸೇನೆಯ ಅಧಿಕಾರ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಸಿಕ್ತು. ಯಾಹ್ಯಾ ಖಾನ್ ಮಾರ್ಷಲ್ ಲಾ ತಂದು ಪೂರ್ವ ಮತ್ತು ಪಶ್ಚಿಮ ಎರಡೂ ಪಾಕಿಸ್ತಾನಗಳನ್ನ ತನ್ನ ತೆಕ್ಕೆಯಲ್ಲಿಟ್ಟುಕೊಂಡ. ಆದರೆ ಆತ ಕಾಲಕ್ರಮದಲ್ಲಿ ಚುನಾವಣೆಯನ್ನು ಘೋಷಿಸಿದ. ಪೂರ್ವ ಪಾಕಿಸ್ತಾನದಲ್ಲಿ ಶೇಖ್ ಮುಜೀಬುರ್ ರೆಹಮಾನ್ರ ಆವಾಮಿ ಲೀಗ್ ಯುದ್ಧ ಸನ್ನದ್ಧವಾಗಿ ನಿಂತರೆ, ಅತ್ತ ಪಶ್ಚಿಮ ಪಾಕಿಸ್ತಾನದಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋ ಚುನಾವಣೆಗಳಲ್ಲಿ ತಮ್ಮ ತಾಕತ್ತಿನ ಪ್ರದರ್ಶನಕ್ಕೆ ಸಿದ್ಧವಾಗಿಬಿಟ್ಟಿದ್ರು. ಚುನಾವಣೆಯ ಫಲಿತಾಂಶ ಬಂದಾಗ ಅಚ್ಚರಿ ಕಾದಿತ್ತು. ಪೂರ್ವ ಪಾಕಿಸ್ತಾನದಲ್ಲಿ ಶೇಖ್ ಮುಜೀಬುರ್ ರೆಹಮಾನ್ರ ಪಾರ್ಟಿ ಹೆಚ್ಚು ಕಡಿಮೆ ಇನ್ನೊಬ್ಬರಿಗೆ ನೆಲೆಯೇ ಇಲ್ಲದಂತೆ ಅಷ್ಟೂ ಸೀಟುಗಳನ್ನು ಬಾಚಿಕೊಂಡಿದ್ರೆ, ಪಶ್ಚಿಮ ಪಾಕಿಸ್ತಾನದಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋ ಪಾರ್ಟಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿತ್ತು ನಿಜ. ಆದರೆ ಎರಡೂ ಭಾಗಗಳನ್ನು ಒಟ್ಟುಗೂಡಿಸಿ ಅರ್ಧಕ್ಕಿಂತ ಹೆಚ್ಚು ಸೀಟು ಯಾರಿಗಿದೆ ಅಂತ ಲೆಕ್ಕ ಹಾಕಿದ್ರೆ ಅದು ಶೇಖ್ ಮುಜೀಬುರ್ ರೆಹಮಾನ್ರ ಆವಾಮಿ ಲೀಗ್ಗೆ ಸಂದಿತ್ತು. ಅದರ ಅರ್ಥ ಏನು ಗೊತ್ತೇನು? ಶೇಖ್ ಮುಜೀಬುರ್ ರೆಹಮಾನ್ರು ಈಗ ಅವಿಭಜಿತ ಪಾಕಿಸ್ತಾನದ ಪ್ರಧಾನಿ ಅಂತ. ಇದನ್ನ ಒಪ್ಕೊಳ್ಳಿಕ್ಕೆ ಯಾಹ್ಯಾ ಖಾನ್ ಸಿದ್ಧನಿರಲಿಲ್ಲ, ಇದನ್ನು ಒಪ್ಕೊಳ್ಳಿಕ್ಕೆ ಭುಟ್ಟೋ ಸಿದ್ಧನಿರಲಿಲ್ಲ, ಇದನ್ನು ಒಪ್ಕೊಳ್ಳಿಕ್ಕೆ ಪಶ್ಚಿಮ ಪಾಕಿಸ್ತಾನದ ಜನರು ಸಿದ್ಧರಿರಲಿಲ್ಲ. ಯಾಕೆ ಅಂತಂದ್ರೆ ಪೂರ್ವ ಪಾಕಿಸ್ತಾನದ ದಡ್ಡ ಮಂದಿ ನಮ್ಮನ್ನಾಳೋದ ಅನ್ನುವಂಥ ಆಕ್ರೋಶ ಅವರಲ್ಲಿತ್ತಲ್ಲ. ಹೀಗಾಗಿ ಹೇಗಾದ್ರೂ ಮಾಡಿ ಈ ಪೂರ್ವ ಪಾಕಿಸ್ತಾನವನ್ನ ಅದು ಮಿಡಬೇಕು ಅನ್ನುವಂಥ ಪ್ರಯತ್ನ ಆರಂಭವಾಯಿತು. ಒಂದೆಡೆ ಅದಾಗಲೇ ಪಶ್ಚಿಮ ಪಾಕಿಸ್ತಾನದೊಂದಿಗೆ ಎರಡೆರಡು ಯುದ್ಧ ಮಾಡಿಬಿಟ್ಟಿದ್ದೀವಿ. ಈಗ ಪೂರ್ವ ಪಾಕಿಸ್ತಾನವೂ ಕೂಡ ಉರಿಯುವ ಹೊಂಡವಾಗಿ ಕೂತ್ಬಿಟ್ಟಿದೆ. ಈಗ ಪೂರ್ವ ಪಾಕಿಸ್ತಾನದ ಕಡೆಯಿಂದ ಯುದ್ಧ ಆಗುತ್ತಾ ಅಥವಾ ಪಶ್ಚಿಮ ಪಾಕಿಸ್ತಾನದಿಂದಲ್ಲ? ಪೂರ್ವ ಪಾಕಿಸ್ತಾನದ ಬೆಂಬಲಕ್ಕೆ ಬರಬೇಕು ಅಂತ ಚೀನಾ ನಿಂತ್ಕೊಳ್ಳುತ್ತಾ? ಅಮೆರಿಕ ಪೂರ್ವ ಪಾಕಿಸ್ತಾನದ ಬೆಂಬಲಕ್ಕೆ ಬರುತ್ತಾ? ನಾವು ಏನ್ ಮಾಡಬೇಕು, ನಮ್ಮ ಮುಂದಿನ ನಡೆ ಏನಿರಬೇಕು, ಯುದ್ಧ ಮಾಡೋದಾದ್ರೆ ನಾವು ಯಾವ ತರದ ಯುದ್ಧ ಮಾಡಬೇಕು ಎನ್ನುವ ಎಲ್ಲ ಮಾಹಿತಿಗಳನ್ನ ನಮಗೆ ಕಲೆ ಹಾಕಿ ಕೊಡಬೇಕಾಗಿದ್ದು ರಾ. ಆದರೆ ರಾ ಆಗ್ತಾನೆ ಹುಟ್ಟಿ 2.5 ವರ್ಷ ಆಗಿತ್ತು ಅಷ್ಟೇ. ಅಮೆರಿಕಾದ ಇಸ್ರೇಲ್ನ ಗುಪ್ತಚರ ಸಂಸ್ಥೆಗಳಿಗೆ ಯಾವ ರೀತಿಯಲ್ಲೂ ಸರಿಸಮವಾಗಿರದೇ ಇದ್ದ ಈ ರಾ ಈ ಹೊಣೆಯನ್ನ ಹೇಗೆ ನಿಭಾಯಿಸಿ ನಾವು ಗೆಲ್ಲಿಕ್ಕೆ ಸಾಧ್ಯವಾಯ್ತಾ? ಗೆದ್ದರೆ ಅದರ ಹಿಂದೆ ರಾದ ಶ್ರಮವೆಷ್ಟು? ಇವೆಲ್ಲವನ್ನು ಕೂಡ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ.